ನಮ್ಮ ದೇಹದಲ್ಲಿ ಹಾಗಾದ್ರೆ ಒಟ್ಟಾರೆ ಎಷ್ಟು ಚಕ್ರಗಳಿದೆ? ಒಟ್ಟು ನಮ್ಮಲ್ಲಿ 8 ಚಕ್ರಗಳಿದೆ. ಓಕೆ. ಜೊತೆಗೆ ಇವು ಮಣಿಪೂರಕ ಚಕ್ರ ಏನ್ ಮಾಡುತ್ತೆ ಅಂದ್ರೆ ಸ್ವಾದಿಷ್ಠಾನ ಚಕ್ರ. ಈ ಚಕ್ರ ಬ್ಲಾಕ್ ಆದಾಗ ಗರ್ಭಕೋಶದ ಸಮಸ್ಯೆ ಬರುತ್ತೆ. ಮೂಲಾಧಾರ ಚಕ್ರ, ಈ ಮೂಲಾಧಾರ ಚಕ್ರ ನಮ್ಮ ಎಲ್ಲಾ ಚಕ್ರಗಳಿಗೂ ಅದೇನಾಗುತ್ತೆ ಅಂದ್ರೆ ಬೇರು. ಆ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ಅಂತಂದ್ರೆ ಓಕೆ, ಹಾಗಾದ್ರೆ ನಾವು ಅದನ್ನ ಫೀಲ್ ಮಾಡಕ್ಕಾಗಲ್ಲ, ಚಕ್ರ ಇಂಥದ್ದೇ ಸ್ಥಳದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ಕೆಲವು ಆಧ್ಯಾತ್ಮಿಕವಾಗಿ ಇರುವಂತದನ್ನ ನಾವು ನೋಡಿ ಇದ್ ಮಾಡಕ್ಕಾಗಲ್ಲ. ಈಗ ನಮ್ಗೆ ದೈವಿ ಶಕ್ತಿ ಇದೆ ಅಂತ ಗೊತ್ತಿದೆ ನಮ್ಗೆ, ಬಟ್ ಆ ದೈವಿ ಶಕ್ತಿ ನಾವು ನೋಡಕ್ ಆಗೋದಿಲ್ಲ. ಓಕೆ. ಗಾಳಿ ಇದೆ ಅಂತ ಗೊತ್ತಿದೆ, ಬಟ್ ಗಾಳಿಯನ್ನ ನಾವು ನೋಡಕ್ ಆಗೋದಿಲ್ಲ. ಈ ತರ ಕೆಲವು ಆಧ್ಯಾತ್ಮಿಕ ವಿಚಾರದಲ್ಲಿ ನಾವು ಎಲ್ಲವನ್ನು ಸಹ ಸುಮಾರು 500ನೇ ಒಂದು ಇಸ್ವಿಯಲ್ಲಿ ಗೌತಮ ಬುದ್ಧ ಸ್ಪರ್ಶ ಚಿಕಿತ್ಸೆಯ ಮುಖಾಂತರ ಅಂದ್ರೆ ನಾವು ಹಸ್ತಗಳಿಗೆ ಪ್ರಕೃತಿಯಿಂದ ಬರುವಂತಹ ಒಂದು ಎನರ್ಜಿಯನ್ನ ಹಸ್ತಗಳಿಗೆ ಕನೆಕ್ಟ್ ಮಾಡ್ಕೊಂಡು ಅದರ ಮುಖಾಂತರ ನೊಂದು ಬಂದವ್ರಿಗೆ ಅಥವಾ ಕಾಯಿಲೆಯಿಂದ ಬಳಲಿ ಬಂದವ್ರಿಗೆ ತಲೆ ಮೇಲೆ ಕೈ ಇಟ್ಟು ಅಂದ್ರೆ ಅವರ ಸಹಸ್ರಾರ ಚಕ್ರದ ಮುಖಾಂತರ ಈ ಎನರ್ಜಿಯನ್ನ ಅವರ ದೇಹಕ್ಕೆ ಬಿಟ್ಟು ಸಮಸ್ಯೆನ ಕ್ಲಿಯರ್ ಮಾಡ್ತಾ ಇದ್ರು. ರೇಖಿ ಮತ್ತು ಹಿಪ್ನೋಟೈಸ್ ಮೂಲಕ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಲಾಗುವುದು.